ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ವಚನಗಳು ಅಂದರೆ ಪ್ರಮಾಣ, ಆಣೆ ಮಾಡುವುದು. ನಾನು ನನಗೆ ಕಟ್ಟಪ್ಪಣೆಯನ್ನು ಹಾಕಿಕೊಳ್ಳುವುದು, ನಿಬಂಧನೆಯನ್ನು ಹಾಕಿಕೊಳ್ಳುವುದು. ನಾನು ಹೀಗೇ ಬದುಕಬೇಕು, ನಾನು ಹೀಗೆ ಇರಬೇಕು ಎಂಬುದಾಗಿ ನಾನು ಸ್ವಯಂ ಆಜ್ಞೆಯನ್ನು ಮಾಡಿಕೊಳ್ಳುವುದು. ಇದು ಒಂದು ರೀತಿಯ ಅಂತರಂಗದ ಶುದ್ಧೀಕರಣದ ದಾರಿ, ಅಂತರಂಗವನ್ನು ಶುದ್ಧೀಕರಣ ಮಾಡುವಂತಹ ಪ್ರತಿದಿನದ ಪ್ರಕ್ರಿಯೆ. ಈ ವಚನಗಳು ನಮ್ಮ ಬದುಕಿನ ದಾರಿದೀಪಗಳು. ನಮಗೆ ನಮ್ಮ ಜೀವನದಲ್ಲಿ ಒಂದೊಂದು ಟಾರ್ಚ್ ಇದ್ದ ಹಾಗೆ. ಒಂದೊಂದು ವಚನದ ಸಂದೇಶವನ್ನು ನಾವು ಅಳವಡಿಸಿಕೊಂಡು ಆ ದಾರಿಯಲ್ಲಿ ನಡೀತಾ ಹೋದರೆ ನಮಗೆ ಮುಂದಿನ ದಾರಿಯನ್ನು ತೋರಿಸ್ತಾ ಹೋಗ್ತವೆ ಪ್ರತಿಯೊಂದು ವಚನಗಳಿರತಕ್ಕಂಥ ಸಾರ ಮತ್ತು ಸತ್ಯ. ಈ ಬಸವಾದಿ ಶರಣರ ಈ ವಚನಗಳು ಯಾರೋ ಎಲ್ಲಿಯೋ ಒಂದು ಗುಹೆಯಲ್ಲೋ ಅಥವಾ ಕಾಡಿನಲ್ಲೋ ಕುಳಿತುಕೊಂಡು ತಪಸ್ಸನ್ನು ಮಾಡಿ ನನಗೆ ಅವತೀರ್ಣವಾಯಿತು, ನನಗೆ ಜ್ಞಾನೋದಯ ಆಯಿತು ಅಂತ ಹೇಳಿ ಬರೆಸಿದಂತಹ ಕಥೆಗಳಲ್ಲ. ಇವು ಸತ್ಯದ ಪ್ರತಿರೂಪಗಳು. ಕಾಯಕ ಶರಣರು ಸಮಾಜದ ಮಧ್ಯದಲ್ಲಿಯೇ ಬಾಳಿ ಬದುಕುತ್ತಾ ಸತ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮಗಾದಂತಹ ಅನುಭವ ಏನಿದೆ ಆ ಅನುಭವದ ಸತ್ಯಗಳನ್ನು ವಚನಗಳ ಮೂಲಕ ಕೊಟ್ಟಿದ್ದೇ ಈ ವಚನಗಳು. ದೈವವಾಣಿಯನ್ನು ಸಾಮಾನ್ಯರ ಜನರ ವಾಣಿಯನ್ನಾಗಿ ಮಾಡಲು ಸಾಧ್ಯವಾಗದೇ ಇದ್ದಂತಹ 12ನೇ ಶತಮಾನದಲ್ಲಿ ಸಾಮಾನ್ಯರ ವಾಣಿಯನ್ನು ದೈವವಾಣಿಯನ್ನಾಗಿ ಮಾಡಿದಂತಹ ಒಂದು ಇತಿಹಾಸ. ಜೀವನದಲ್ಲೇ ಈ ಭೂಮಿಯಲ್ಲೇ ನಡೆದಂತಹ ಒಂದು ಸತ್ಯದ ಶಾಸನಗಳು, ವಚನಗಳು. ಅಂದರೆ ಯಾವ ದೈವವಾಣಿ ಎಂಬುದಾಗಿ ಸತ್ಯ ಸಂದೇಶಗಳು ಅನ್ನಿಸ್ಕೊಂಡಿತ್ತು, ಅದು ಸಾಮಾನ್ಯರಿಗೆ ತಲುಪದೇ ಇದ್ದಂತಹ ಕಾಲಮಾನ. ಅಂತಹ ಕಾಲಘಟ್ಟದಲ್ಲಿ ಜನಸಾಮಾನ್ಯರ ವಾಣಿಯನ್ನು, ಜನಸಾಮಾನ್ಯರ ಆಡು ಭಾಷೆಯ ಕನ್ನಡದ ಅಚ್ಚ ಕನ್ನಡದ ಜ್ಞಾನದ ನುಡಿಮುತ್ತುಗಳನ್ನು ಆ ದೈವವಾಣಿಯನ್ನಾಗಿ ಮಾಡಿದಂತಹ ಕಾಲಮಾನ, ಕಾಲಘಟ್ಟ. ಬಸವಾದಿ ಶರಣರ ಅಂತರಂಗದ ಅನುಭವದ ಬೆಳಕಾದ ವಚನಾಮೃತವು ಸತ್ಯ ಜ್ಞಾನದ ಸಾಗರ, ನಿತ್ಯ ಪರಮಾನಂದದ ನೆಲೆ, ಸ್ವ ಅನುಭವದ ಅಂತರಂಗದ ಅರಿವಿನ ಅಮೃತದ ದಾರಿಯಾಗಿದೆ. ಅರಿವು ಆಚಾರಗಳ ಸಂಗಮದಿಂದ ಈ ಹೊರಹೊಮ್ಮಿರುವಂತಹ ಈ ಅನುಭವ ವಾಣಿಗಳು ಆಡು ನುಡಿಯಾದ ಶುದ್ಧ ಕನ್ನಡದಲ್ಲಿ ಅರಿಯುತ್ತಿರುವ ಈ ಅರಿಯದ ಅರ್ಥವಿಲ್ಲದ ಈ ಬಾಳಿಗೆ ಬೆಳಕಾದ ವೇದಾಗಮನ ಶಾಸ್ತ್ರಗಳಿಗೆ ಜೋತು ಬೀಳುವುದು ಎಷ್ಟು ಸಮಂಜಸ. ಬಸವಾದಿ ಶರಣರ ಅಂತರಂಗದ ಅನುಭವದ ಬೆಳಕಾದ ವಚನಾಮೃತವು ಸತ್ಯ ಜ್ಞಾನದ ಸಾಗರ, ನಿತ್ಯ ಪರಮಾನಂದದ ನೆಲೆ, ಸ್ವ ಅನುಭವದ ಅಂತರಂಗದ ಅರಿವಿನ ಅಮೃತದ ದಾರಿಯಾಗಿದೆ. ಅರಿವು ಆಚಾರಗಳ ಸಂಗಮದಿಂದ ಈ ಹೊರಹೊಮ್ಮಿದಂತಹ ಇಂತಹ ಅನುಭವ ವಾಣಿಯು ಆಡು ನುಡಿಯಾದ ಶುದ್ಧ ಕನ್ನಡದಲ್ಲಿ ಅರಿಯುತ್ತಿರುವಾಗ ಅರಿಯದ ಅರ್ಥವಿಲ್ಲದ ಬಾಳಿಗೆ ಬೆಳಕಾಗದ ಆ ವೇದಾಗಮ ಆ ಶಾಸ್ತ್ರಗಳಿಗೆ ಜೋತು ಬೀಳುವುದು ಎಷ್ಟು ಸಮಂಜಸ. ನಮ್ಮ ಶರಣರ
ಅನುಭವದ ಒಂದು ವಚನದ ಪಾರಾಯಣಕ್ಕೆ ವೇದವ್ಯಾಸರದೊಂದು ಪುರಾಣ ಸಮಬಾರದು. ನಮ್ಮ ಶರಣರ 1000 ವಚನ ಪಾರಾಯಣಕ್ಕೆ ಗಾಯತ್ರಿಯ 1,00,000 ಜಪ ಸಮಬಾರದು. ಸಿದ್ದರಾಮೇಶ್ವರರು ಹೇಳ್ತಾರೆ, ಶರಣರ ವಚನ ತತ್ವಜ್ಞಾನವು ಮರ್ತಲೋಕಕ್ಕಷ್ಟೇ ಅಲ್ಲ, ದೇವಲೋಕಕ್ಕೂ ಮೈಲಿಗೆಯನ್ನು ತೊಳೆಯಲು ಈ ವಚನ ಗೀತವೆಂಬ ಮಹಾಜ್ಯೋತಿಯ ಪ್ರಭೆಯನ್ನು ಮನುಕುಲಕ್ಕೆ ಶರಣರು ನೀಡಿದ್ದಾರೆ. ವಚನಗಳಲ್ಲಿ ಬೆಳಕಿದೆ, ಬದುಕುವ ದಾರಿ ಇದೆ, ನೊಂದವರಿಗೆ ಸಾಂತ್ವನವಿದೆ, ಆನಂದವಿದೆ, ಪ್ರಶ್ನೆಗಳಿಗೆ ಉತ್ತರವಿದೆ, ಸಮಸ್ಯೆಗಳಿಗೆ ಸಮಾಧಾನವಿದೆ. ಒಟ್ಟಾರೆ ಮಾನವನ ಆತ್ಮೋದ್ಧಾರಕ್ಕೆ ಬೇಕಾದದ್ದೆಲ್ಲವೂ ಕೂಡ ಈ ವಚನದಲ್ಲಿ ಇದೆ. ವಚನದೊಳಗೆ ಹೊಕ್ಕಾಗ ಮಾತ್ರ ಇವೆಲ್ಲದರ ಅರಿವಾಗುತ್ತದೆ. ಈ ಲಿಂಗವಂತರಿಗೆ ಬಸವಾದಿ ಶರಣರ ಅನುಭವದ ಈ ವಚನಗಳೇನಿದ್ದಾವೆ, ಈ ವಚನಗಳೇ ಆಧಾರ. ಇಂಥ ವಚನಗಳನ್ನು ನಾವು ಇಟ್ಟುಕೊಂಡು ಇಂಥ ವಚನಗಳ ವಾರಸುದಾರರಾದ ನಾವು ಅನ್ಯ ಗ್ರಂಥಗಳನ್ನಾಗಲಿ ನಮಗೆ ಯಾವುದೋ ಉಪಕಥೆಗಳನ್ನು ಹೇಳಿಕೊಂಡು ನಮಗೆ ಅಡ್ಡದಾರಿ ಹಿಡಿಸುವಂತಹ ಪುರಾಣ ಕಥೆಗಳನ್ನು ನಮಗೆ ಹೇಳಿಕೊಂಡು ದಾರಿ ತಪ್ಪಿಸುವಂತಹ ಯಾವ ಗ್ರಂಥಗಳ ಅಗತ್ಯವೂ ನಮಗೆ ಇಲ್ಲ. ವಚನಗಳು ಇದು ಮಾನವ ಧರ್ಮದ ಸಂದೇಶಗಳು, ಸತ್ಯ ದೈವವಾಣಿಗಳು, ಸ್ವ ಅನುಭವದ ನುಡಿಮುತ್ತುಗಳು, ಅಂತರಂಗ ಬಹಿರಂಗವನ್ನು ಒಂದು ಮಾಡಿದಂತಹ ಕ್ರಿಯೆಗಳು. ಇಂತಹ ವಚನಗಳು ನಮ್ಮ ಪೂರ್ವಜರು, ನಮ್ಮ ಪುರಾತನರು, ಬಸವಾದಿ ಶರಣರು ನಮಗೆ ಕೊಟ್ಟೋಗಿರುವಂತಹ ಇಂತಹ ವಚನಗಳು ನಮ್ಮ ಸಂಪತ್ತು. ನಮ್ಮ ಸಂಪತ್ತು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಸಮಾಜಕ್ಕೆ ನಾವು ಕೊಟ್ಟು ಹೋಗುವಂತಹ ಅತಿದೊಡ್ಡ ಜ್ಞಾನದ ಸಂಪತ್ತು ಈ ವಚನ ಸಾಹಿತ್ಯ. ಇಂಥ ಸಾಹಿತ್ಯದ ಮುಂದೆ ಇನ್ಯಾವುದೋ ಸಾಹಿತ್ಯವನ್ನು ತಂದು ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ, ಅದು ಹೆಂಗಿರುತ್ತೆ? ಇಷ್ಟು ದೊಡ್ಡ ಸಾಹಿತ್ಯ, ಪರಮಾತ್ಮನನ್ನು ದರ್ಶನ ಮಾಡಿಸುವಂತಹ, ಸತ್ಯ ದರ್ಶನ ಮಾಡಿಸುವಂತಹ, ಪ್ರತಿಯೊಬ್ಬ ಮಾನವನಿಗೂ ತಲುಪುವಂತಹ, ಕಟ್ಟಕಡೆಯ ಮನುಷ್ಯನಿಗೂ ಸಹ ಜ್ಞಾನವನ್ನು ಬೋಧಿಸುವಂತಹ ಇಂತಹ ಅಮೂಲ್ಯ ನುಡಿ ಸಂದೇಶಗಳನ್ನು, ಜ್ಞಾನವನ್ನು ಹೊಂದಿರತಕ್ಕಂಥ ಈ ವಚನ ಸಾಹಿತ್ಯವನ್ನು ಬಿಟ್ಟು ನಾವು ಅನ್ಯ ದೇವರುಗಳನ್ನಾಗಲಿ ಅನ್ಯ ಸಾಹಿತ್ಯವನ್ನಾಗಲಿ ನಾವೇನಾದರೂ ಮುಟ್ಟಿದ್ದೇ ಆದರೆ, ಅಥವಾ ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ದೆ ಆದರೆ ಅದು ಹೆಂಗಿರುತ್ತೆ ಅಂಥೇಳಿ ನಮ್ಮ ಶರಣರಾದಂತಹ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಗೆ ಹೋಲಿಕೆ ಮಾಡ್ತಾರೆ ಅಂತಂದರೆ, ಸೂರ್ಯನ ಬೆಳಗಿಂಗೆ ಕೊಳ್ಳಿಯ ಬೆಳಕ ಹಿಡಿಯಲುಂಟೆ ಮರುಳೆ. ಸೂರ್ಯನ ಬೆಳಕಿಗೆ ನೀನು ಒಂದು ಕೊಳ್ಳಿ ಬೆಳಕನ್ನು, ಒಂದು ಮರವನ್ನು ಸುಡುವಂತಹ ಒಂದು ಕೊಳ್ಳಿ, ಆ ಬೆಳಕನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಆ ಸೂರ್ಯನಿಗೆ ಇಟ್ಟಂಗೆ. ಅಂದರೆ ಸೂರ್ಯನ ಮುಂದೆ ನಾವೊಂದು ದೀಪ ಹಚ್ಚಿದರೆ ಅದೇನಾದ್ರು ಲೆಕ್ಕಕ್ಕೆ ಬರುತ್ತಾ? ಅದರ ಪ್ರಕಾಶಮಾನ ಏನಾದರೂ ನಮಗೆ ಲೆಕ್ಕಕ್ಕೆ ಬರುತ್ತಾ? ಅಷ್ಟು ದೊಡ್ಡ ಸೂರ್ಯ, ಆ ಬೆಳಕಿನ ಮೂಲ, ಆ ಪರಮಾತ್ಮನು ಇಟ್ಟಿರ್ತಕ್ಕಂಥ ಆ ಸೂರ್ಯನ ಬೆಳಕಿನ ಮುಂದೆ ಮಾನವ ನಿರ್ಮಿಸಿದ ಈ ದೀಪದ ಬೆಳಕನ್ನು ಇಟ್ಟರೆ ಅದೆಷ್ಟು ಕೇವಲ,
ಹಾಗೆ ತನ್ನ ಮುಖವ ತಾ ಬಲ್ಲವಂಗೆ ಕನ್ನಡಿಯ ಹಿಡಿದು ನೋಡಲುಂಟೆ ಹೇಳ. ತನ್ನ ಮುಖವ ಅಂತಂದರೆ ಆತ್ಮಜ್ಞಾನಿಗಳು, ತಮ್ಮ ಆತ್ಮಸ್ವರೂಪವನ್ನೇ ನೋಡಿಕೊಳ್ಳುವಂತಹ ಜ್ಞಾನಿಗಳು, ಅಂತರ್ಮುಖಿಯಾಗಿ ಸಾಧನೆ ಮಾಡಿರ್ತಕ್ಕಂಥ ಜ್ಞಾನಿಗಳಿಗೆ ನಾವು ಕನ್ನಡಿ ಹಿಡಿದು ನಿನ್ನ ಮುಖ ಹೀಗಿದೆ ಅಂತ ನೋಡಿಸ್ಲಿಕ್ಕಾಗುತ್ತಾ? ಅಥವಾ ನೋಡಿಸಿದ್ರೆ ಅದು ಎಷ್ಟು ಕೇವಲ ಆಗುತ್ತೆ. ಅವರು ತನ್ನ ಅಂತರಂಗವನ್ನೇ ದಿವ್ಯ ದರ್ಶನವನ್ನಾಗಿ ನೋಡಿಕೊಳ್ತಾ ಇರತಕ್ಕಂಥ ಆ ಸಾಧಕರಿಗೆ ನಾವು ಕನ್ನಡಿ ಹಿಡಿದು ನಾವು ಮುಖ ತೋರಿಸಿದ್ರೆ ಎಷ್ಟು ಕೇವಲನೋ ಹಾಗೆ ಅನ್ಯ ಸಾಹಿತ್ಯ, ಅನ್ಯ ದೇವರುಗಳನ್ನು ನಾವು ಈ ವಚನ ಸಾಹಿತ್ಯಕ್ಕೆ ನಾವು ಹೋಲಿಕೆ ಮಾಡಿದಾಗ ಆ ಅನ್ಯ ಧರ್ಮಗಳು ಬಹಳ ಕೇವಲವಾಗಿ ಕಾಣಿಸುತ್ತೆ, ಅನ್ಯ ದೇವತೆಗಳು ಬಹಳ ಕೇವಲವಾಗಿ ಕಾಣಿಸುತ್ತೆ. ಇಲ್ಲಿ ವಚನ ಸಾಹಿತ್ಯ, ಈ ವಚನ ಭಂಡಾರ, ಈ ಸತ್ಯ ಸಂದೇಶದಂತಹ ಈ ವಚನಗಳು ಮೇರು ಪರ್ವತದಂತೆ ಸೂರ್ಯನಂತೆ ಉಳಿತಾ ಇದ್ದಾವೆ ಎನ್ನುವಂತಹ ಈ ವಚನದ ಮಾತು ಈ ಸಾಲುಗಳಲ್ಲಿ ಮುಂದೆ ಹೇಳ್ತಾರೆ. ತನ್ನ ಸುಳಿಹಿನ ಸೂಕ್ಷ್ಮವ ತಾನರಿದ ಸ್ವಯ ಜ್ಞಾನಿಗೆ ಇನ್ಯಾವ ಆಗಮ ಬೋಧನೆಗಳು ಯಾಕೆ ಹೇಳ, ಯಾಕೆ ಬೇಕು? ಸ್ವಯಂ ಜ್ಞಾನಿಯಾಗಿದ್ದಾನೆ, ಸ್ವಯಂ ಜ್ಞಾನಿಯಾಗಿದ್ದಾನೆ. ಅವನು ಒಳಗಡೆ ಪ್ರವೇಶ ಮಾಡಿ ಇಹಪರಗಳನ್ನೆಲ್ಲವನ್ನು ತಿಳ್ಕೊಂಡಿದ್ದಾನೆ, ಆತ್ಮ ಮತ್ತು ಪರಮಾತ್ಮ ಸಂಬಂಧವನ್ನು ತಿಳಿದುಕೊಂಡಿದ್ದಾನೆ, ಅರಿಷಡ್ ವರ್ಗಗಳನ್ನು ಗೆದ್ದಿದ್ದಾನೆ, ತನ್ನ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಅಂಥವನಿಗೆ ಹೋಗಿ ನಾವು ಆಗಮ ಶಾಸ್ತ್ರ ಈ ಪುರಾಣವನ್ನು ನಾವು ಹೇಳಿದರೆ ಅವನು ನಂಬ್ತಾನ ಅಥವಾ ಅವನಿಗೆ ಒಪ್ತಾನ ಅದನ್ನು? ಇಲ್ಲ ಇಲ್ಲ. ಇಂಥವೆಲ್ಲ ಯಾರಿಗೆ ಅಂತಂದರೆ ಯಾರಿಗೆ ಜ್ಞಾನ ಇಲ್ಲ, ಯಾರಿಗೆ ಜ್ಞಾನ ಇಲ್ಲ ಅಂಥವ್ರಿಗೆ ಹೇಳಿದ್ರೆ ಅವರು ಒಪ್ಪಬಹುದು. ಆದರೆ ಸಾಧನೆಯನ್ನು ಮಾಡಿರತಕ್ಕಂಥ ವಚನ ಸಾಹಿತ್ಯದಲ್ಲಿ ಒಂದು ಘಟ್ಟವನ್ನು ತಲುಪಿರ್ತಕ್ಕಂಥ ಈ ಶರಣರಿಗೆ ಹೇಳಿದ್ರೆ ಅವರು ನಂಬೋದಿಲ್ಲ. ಕಾರಣ ಯಾಕಪ್ಪ ಅಂದರೆ ಆದಿಯಲ್ಲಿ ಶಿವಬೀಜವಾದ ಮಹಾಮಹಿಮರಾಗಿರ್ತಕ್ಕಂಥ ಅವರು ಇದನ್ನು ನಂಬೋದಿಲ್ಲ. ಯಾಕೆಂದರೆ ಅವರು ಶಿವಬೀಜಗಳು. ಆ ಶಿವಬೀಜಗಳು ಅಂತಂದರೆ ಏಕೈಕನಾದ ಆ ಶಿವನನ್ನು ದೇವರು, ಅವನು ಸರ್ವಶ್ರೇಷ್ಠ, ಅವನೇ ಮಹಾಮಹಿಮ, ಅವನೇ ಒಬ್ಬ ಅಬ್ಸಲ್ಯೂಟ್ ರಿಯಾಲಿಟಿ ಎಂಬುದಾಗಿ ತಿಳ್ಕೊಂಡಿರ್ತಕ್ಕಂಥ ಆ ಮಹಾನ್ ಭಾವರು ಇದನ್ನು ಯಾವನ್ನು ಕೂಡ ಅವರು ಒಪ್ಪೋದಿಲ್ಲ, ನಂಬೋದಿಲ್ಲ.